ಎಲ್ಲ ಹೋಗಿ ಅಲ್ಲಿ यस्मात् जातं जगत् सर्वं यस्मिन्नेव प्रलीयते येनेदं धार्यते चैव तस्मै ज्ञानात्मने सहस्राक्षं कणाधीशं स्वगुरूं च सरस्वतीं जनकं जनेत्रादौ वाक्यादौ प्रणमाम्यहम् ಎಲ್ಲ ಬ್ರಾಹ್ಮಣರಿಗೆ ನಮ್ಮ ಬೇಕಾದ ಗೋಕರ್ಣ ಕ್ಷೇತ್ರಕ್ಕೆ ಬಂದು 2 ದಿವಸ ನಿನ್ನೆ ಇವತ್ತು ನಾರಾಯಣ ಎಲ್ಲ ವೈದಿಕರಿಗೆ ವಿಶೇಷವಾದಂತಹ ದಾನ ದಕ್ಷಿಣೆಯನ್ನು ಅವಕ್ಕೆ ಬಂದಂತಹ ಜ್ಞಾನದಲ್ಲಿ ಭಗವಂತ ಅನುಗ್ರಹಿಸಿದಂತಹ ರೀತಿಯಲ್ಲಿ ಎಲ್ಲ ವೈದಿಕರಿಗೂ ಸಮರ್ಪಣೆ ಮಾಡಿ ಎಲ್ಲ ಸಂಪೂರ್ಣ ಸಪರಿವಾರದವು ಬಂದು ಕೇಳ್ಕೊಳ್ತಾರೆ. ಎಲ್ಲ ವೇದೋಕ್ತವಾಗಿ ವಿಷ್ಣುವಿನ ಪರಮ ಪದ, ವಿಷ್ಣುವಿನ ಪರಮ ಪದ ಅವರೆಲ್ಲ ಪಿತೃಗಳಿಗೆ ಸಿಗಲಿ, ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂತೇಳಿ ಸಂಸ್ಕೃತದಲ್ಲಿ ವೇದೋಕ್ತವಾಗಿ ಆಶೀರ್ವಾದ ಮಾಡಿದ್ದೀವಿ. ಎಲ್ಲ ವೈದಿಕರಿಗೂ ಸಹ ಸಾಷ್ಟಾಂಗವಾಗಿ ಪ್ರಣಾಮ ಯಜಮಾನದ ಪರವಾಗಿ. ಆದರೂ ಈ ಸಂಸ್ಕೃತದ ಮಂತ್ರದ ಅರ್ಥವನ್ನು ಧಾರಣೆ ಮಾಡಿಕೊಳ್ಳುವಂತಹ ಒಂದು ಶಕ್ತಿ ಇರುವಂತಹ ನಮ್ಮಲ್ಲಿ ಸಂಸ್ಕೃತದಲ್ಲಿ ಏನು ಹೇಳಿದ್ದೀರಿ, ಮಂತ್ರ ಹೇಳಿದ್ದೀರಿ, ಕೇಳಿದ್ದೀರಿ, ಅದರ ಅರ್ಥ ಏನು ಅಂತ ಹೇಳಿ ಗೋಕರ್ಣ ಕ್ಷೇತ್ರದಲ್ಲಿ ಈ ಕರ್ಮಾಂಗವನ್ನು ಮಾಡಿದ್ದೇವೆ. ಅದರ ಫಲಶ್ರುತಿಯನ್ನು ಈ ಕರ್ಮಾಂಗದಿಂದ ನಮ್ಮ ಎಲ್ಲ ಆ ಪಿತೃಗಳಿಗೆ ಮುಕ್ತಿ ಆಯಿತು, ಅವರೆಲ್ಲರಿಗೂ ಸದ್ಗತಿ ಆಯಿತು. ಎಲ್ಲ ಸಕುಟುಂಬ ಸಪರಿವಾರದವರಿಗೆ ಆ ಮಹಾವಿಷ್ಣು ಹಾಗೂ ಮಹಾಬಲೇಶ್ವರನ ಅನುಗ್ರಹದಿಂದ ವಿಶೇಷವಾದಂತಹ ಧನ ಕನಕ ಸಂಪತ್ತು ಆಯುಷ್ಯ ಕೈಕಾಲಿಕ ಶಕ್ತಿ ಮಾನಸಿಕವಾದಂಥ ನೆಮ್ಮದಿ ಮುಖ್ಯವಾಗಿ ಮನಸ್ಸಿಗೆ ಬೇಕಾಗುತ್ತದೆ, ಅದೆಲ್ಲ ಸಿಗುತ್ತದೆ, ಅವರಿಗೆ ಒಳ್ಳೆಯದಾಗ್ತದೆ ಅಂಥೇಳಿ ಕನ್ನಡದಲ್ಲಿ 2 ಮಾತಿನಲ್ಲಿ ಆಶೀರ್ವಾದ ಮಾಡು ಅಂಥೇಳಿ ಎಲ್ಲ ವೈದಿಕ ಸಮೂಹದಲ್ಲಿ ನಾನು ವಿದ್ಯಾಪತಿ ಭಟ್ಟ ಪರವಾಗಿ ಎಲ್ಲ ಯಜಮಾನನ ಪರವಾಗಿ ಕೇಳ್ತಾರೆ. ನರಸಿಂಹ ಹೆಸರು 2 ಮಾತು ಈಗ ನೋಡಿ, ನಿಮ್ಮ ಪರವಾಗಿ ಗುರುಗಳು ವೇರು ಎಲ್ಲ ನಿಮ್ಮ ಶಾಂತಿಗ ಸಾಧ್ಯ ಮಾಡಿ ಆದರೆ ಇವತ್ತೊಂದು ದಿವಸ ಮೋಕ್ಷ ಸಾಧನೆಗಳನ್ನು ಯಾರ್ಯಾರು ತೀರೋಗಿದ್ದಾರೆ ನಿಮ್ಮ ಕುಟುಂಬದಲ್ಲಿ ಗಂಡು ಹೆಣ್ಣು ಗಂಡು ಶಿಶುಗಳು ಜನ್ಮದಿಂದ ಅನಾರೋಗ್ಯದಿಂದ ಆಸೆ ಇಟ್ಟುಕೊಂಡು ಅನ್ನ ಆಸೆನೋ ದಿವ್ಯ ಆಸೆನೋ ಯಾವುದೇ ಆಸೆಯಿಂದ ತೀರೋಗಿದ್ದರು, ಪಾಪ ಮಾಡಿ ತೀರೋಗಿದ್ರೆ ಅದೆಲ್ಲ ವಿಮೋಚನೆ ಬಗ್ಗೆ ಇವತ್ತು ದಿವಸ ಎಲ್ಲ ಕರ್ಮಗಳನ್ನು ಮಾಡಿ ಮತ್ತೆ ಬೇಕಷ್ಟು ದುಡ್ಡಿದ್ದವರು ಇಷ್ಟು ದಾನ ಮಾಡೋದಿಲ್ಲ. ಯಾಕೆಂತಂದರೆ ಆ ದಾನ ತಯಾರು ಮಾಡಲಿಕ್ಕೆ ಬೇಕು. ಯಾಕೆಂದರೆ ಆ ಭಕ್ತಿ ವಿಶೇಷದಿಂದ ಅವರು ಈ ರೀತಿ ಇಂತಿಂಥ ದಾನ ಕೊಡಬೇಕು ಅಂತಿದೆ ಇದೆಲ್ಲ ಅವರಿಗೆ ಪರಲೋಕದಲ್ಲಿ ಇದೆಲ್ಲ ಸಿಗಬೇಕು ಅನ್ನೋದು ಈ ಒಂದು ದಿವಸ ಕೊಡೋದು. ಅದಕ್ಕೆ ವಿಷ್ಣು ಸ್ವರೂಪದಿಂದ ಬ್ರಾಹ್ಮಣರ ಆವರಣೆಯನ್ನು ಮಾಡಿ ಅನ್ನದಾನಗಳನ್ನೆಲ್ಲ ಮಾಡಿ ದಾನಗಳನ್ನು ಏನೇನು ದಾನ ಉಂಟು ಅಷ್ಟು ದಾನಗಳನ್ನೆಲ್ಲ ಕೊಟ್ಟಿದ್ದೀರಿ. ಬ್ರಾಹ್ಮಣರ ಮಂತ್ರದಿಂದ ಆಶೀರ್ವಾದ ಮಾಡಿದ್ದಾರೆ. ಏನು ದಾನ ಕೊಟ್ಟಿದ್ದು ಅನ್ನದಾನಕ್ಕಿಂತ ದೊಡ್ಡ ದಾನ ಯಾವುದಿಲ್ಲ. ಯಾವ ದಾನ ಕೊಟ್ಟರು ನಾವು ತಗೋಬೋದು. ಅನ್ನದಾನ ಹೊಟ್ಟೆ ತುಂಬದೇ ತನಕ ಅದಕ್ಕಿಂತ ಹೆಚ್ಚು ತನಕ ಹೊತ್ತಿ ತಗೋದು. ಅನ್ನದಾನದ ಭಕ್ಷ್ಯದಾನಗಳನ್ನೆಲ್ಲ ಕೊಟ್ಟಿದ್ದಾರೆ. ವಿಧದಲ್ಲ ನಾವು ಬ್ರಾಹ್ಮಣರ ಮಂತ್ರದಿಂದ ಆಶೀರ್ವಾದ ಮಾಡಿದಂಥ ಕ್ರಮದಿಂದ ಆ ತಿಳಿದಂಥ ಎಲ್ಲ ಆತ್ಮಗಳಿಗೆ ಆ ವಿಷ್ಣುವಿನ ಪರಂಧಾಮ ಪ್ರಾಪ್ತಿ ಆಯಿತು. ತನ್ಮೂಲಕವಾಗಿ ಪಿತೃಗಳ ಅನುಗ್ರಹದಿಂದ ಗಣಪತಿನ ಒಂದು ಏನುವಂಥ ದೇವರನುಗ್ರಹದಿಂದ ಗುರುಗಳ ಅನುಗ್ರಹದಿಂದ ಯಾವ ಉದ್ದೇಶ ಇಟ್ಕೊಂಡು ಬಂದು ಈ ಕರ್ಮಗಳನ್ನೆಲ್ಲ ಮಾಡಿದರೆ ಕರ್ಮಗಳನ್ನೆಲ್ಲ ಆರೋಗ್ಯನೋ ಉದ್ಯೋಗನೋ ಅಥವಾ ಶಿಕ್ಷಣನೋ ಕೆಲಸನೋ ಮದುವೆನೋ ಸಂತಾನಕ್ಕೂ ಆ ದೋಷ ಮುಂದೆ ನೀವು ಯಾವ ರೀತಿಯಿಂದ ಬರೋದ್ರ ರೀತಿಯಿಂದ ಮುಖ್ಯ ಯಾವ ಉದ್ದೇಶ ಇಟ್ಕೊಂಡು ನೀವು ಗೋಕರ್ಣ ಕ್ಷೇತ್ರ ಬಂದಿದೆ ಆ ಎಲ್ಲ ಉದ್ದೇಶ ಶೀಘ್ರ ಸಾಬೀತಾಗಿ ಎಲ್ಲ ಗುರುಗಳು ತೃಪ್ತರಾಗಿದ್ದಾರೆ, ಬ್ರಾಹ್ಮಣರು ತೃಪ್ತರಾಗಿದ್ದಾರೆ. ಮುಖ್ಯವಾದಂಥ ಹೆಣ್ಣುಗುರುಗಳು ಗೋಕರ್ಣದ 2 ಗುರುಗಳು ಅವರಂತೂ ಭಾಳ ಮುಖ್ಯವಾದಂಥ ಗುರುಗಳು ಉಳಿದಲ್ಲ, ಅವರು ಒಳ್ಳೆಯ ರೀತಿಯಿಂದ ತಿಳಿಸಿಲ್ಲ ಕರ್ಮಗಳನ್ನೆಲ್ಲ ಮಾಡಿಸಿದ್ದಾರೆ. ಮಾಡಿದಂಥ ಕರ್ಮದ ಫಲದಿಂದ ದೀಪಗಳನ್ನು ಹಚ್ಚಿದ ಮೇಲೆ ಬೆಳಕು ಆಗಬೇಕು ಅಂತ ಹೇಳೋದಿಲ್ಲ, ಅದು ಅದರ ಲಕ್ಷಣ. ಎಲ್ಲ ಕರ್ಮವನ್ನೆಲ್ಲ ಮಾಡಿ ಫಲ ಕೇಳುವಂತಲಿಲ್ಲ ಮಟ್ಟ ಫಲ ಖಂಡಿತ ಪ್ರಾಪ್ತಿ ಆಗ್ತದೆ. ಈಗ ನೀವು ಈ ತೊಂದರೆ ಉಂಟು ಅಥವಾ ಅವ್ರ ತೃಪ್ತರ ಬಗ್ಗೆ ಮುಂದಾಗದ ಇದಕ್ಕಿಂತ ಹೆಚ್ಚಿನಂಥ ದಾನನೋ ಅನ್ನದಾನನೋ ಮಾಡಿ ಬರುವಂಥ ಸುದಿನ ಶೀಘ್ರ ಬರ್ತದೆ. ಆರೋಗ್ಯ ಆಯುಷ್ಯ ಐಶ್ವರ್ಯ ಮನೆಯಲ್ಲಿ ಶಾಂತಿ ಸಮಾಧಾನ ವಿದ್ಯಾರ್ಥಿಗಳು ಸಮೃದ್ಧಿ ಆಗ್ತದೆ. ಮಾಡಿದಂಥ ಕರ್ಮ ನಿನ್ನೆ ಮತ್ತು ಇವತ್ತು ಮಾಡಿದಂಥ ಕರ್ಮದ ಫಲ ಸಾಫಲ್ಯವಾಗ್ತದೆ. ನಿಮ್ಮ ಸಹ ಕುಟುಂಬ ಪರಿವಾರಕ್ಕೆ ಎಲ್ಲರಿಗೂ ಸಹ ಒಳ್ಳೆಯದಾಗ್ತದೆ. ಬ್ರಾಹ್ಮಣರು ಮಂತ್ರದಿಂದರು ಹಾಗೂ ಕನ್ನಡದಿಂದ
ದೈವಾಧೀನಂ ಜಗತ್ಸರ್ವಮಂತ್ರಾಧೀನಂ ತನ್ಮಂತ್ರಂ ಬ್ರಾಹ್ಮಣಾಧೀನಂ ಬ್ರಾಹ್ಮಣಾಹಮದೇವತಾ ಅನ್ನುವಂತಹ ಶ್ರೀಕೃಷ್ಣ ಪರಮಾತ್ಮ ಹೇಳಿದಂತಹ ಒಂದು ವಾಕ್ಯವನ್ನು ನಾವು ತಿಳಿಸ್ಕೊಟ್ಟಿದ್ದೇನೆ ಸ್ವಾಮಿ. ಇಂತಹ ಒಂದು ಗಯಾ ಕ್ಷೇತ್ರದಲ್ಲಿ ನಡೆಯುವಂಥದ್ದು ವಿಷ್ಣು ಪಾದ ಇರುವಂಥದ್ದು ಅಂತ ಈ ಭೂ ಕೈಲಾಸ ಅಂತ ಪ್ರತ್ಯಕ್ಷವಾಗಿ ಹೇಳುವಂಥದ್ದು. ನಾವು ಕೈಲಾಸ ಎಲ್ಲಿಯೇ ಇದೆ ಎಂದು ನಾವು ಕೇಳಿದ್ದೇವೆ, ಆದರೆ ಪ್ರತ್ಯಕ್ಷವಾಗಿ ಕಲಿಯುಗದಲ್ಲಿ ಭೂ ಕೈಲಾಸ ಯಾವುದು? ಗೋಕರ್ಣ. ಭೂಮಿ ಅಲ್ಲ, ಗೋಕರ್ಣ ಅಲ್ಲ. ಭೂಮಿ ಹೌದು ಅಲ್ಲ ಅಂತ, ಆದರೆ ಗೋಕರ್ಣ. ಇಂತಹ ಒಂದು ಗೋಕರ್ಣಕ್ಕೆ ಬಂದು ನೀವು ಇಂತಹ ಸಮುದ್ರ ಸ್ನಾನವನ್ನು ಮಾಡಿ, ಅದೇ ರೀತಿಯಲ್ಲಿ ಕೋಟಿ ತೀರ್ಥ ಅಂತ ಹೆಸರು ಪಡೆದಂಥದ್ದು ಒಂದು ಕೋಟಿ ತೀರ್ಥ ಸ್ನಾನವನ್ನು ಮಾಡಿ, ಮೊದಲನೇದಾಗಿ ನೀವು ಆ ಒಂದು ಸಂದರ್ಭದಲ್ಲಿಯೇ ಸ್ವಲ್ಪ ಪರ್ಸೆಂಟ್ ಎಲ್ಲ ಪಾಪ ಕಳ್ಕೊಂಡು ಆಗ್ಬೋದು. ಆದರೆ ಮುಂದಿನ ಹಂತದಲ್ಲಿ ಮಾಡಬೇಕಾದಂಥ ಆ ಒಂದು ನಿಮ್ಮ ಕೌಟುಂಬಿಕವಾದಂಥ ಆ ಒಂದು ಪ್ರೇತ ಬಾಧೆಯ ಒಂದು ಅಂಟಿತ್ತಲ್ಲ, ಅದು ಕಣ್ಣಿಗೆ ಕಾಣದಿರುವಂಥ ಬಾಧೆಯನ್ನು ಒಂದು ಅಂಟಿತ್ತಲ್ಲ, ಆ ಅಂಶವನ್ನು ತೊಳ್ಕೊಂಡಾಯ್ತು ಇವತ್ತು, ಗೊತ್ತಾಯ್ತಾ? ಹಾಗೆ ಅದಕ್ಕೆ ದೈವಾಧೀನಂ ಜಗತ್ತಂ, ಎಲ್ಲ ಜಗತ್ತು ದೈವಾಧೀನವಾಗಿದೆ, ಮಂತ್ರಾಧೀನಂತೂ ದೈವತಂ. ಹಾಗೆ ನಿಮ್ಮೆಲ್ಲರೂ ಸಹ ನಾವು ಆವಾಹನೆಯನ್ನು ಮಾಡಿದ್ದೇವೆ. ನಮ್ಮ ಸ್ವಾಮಿ ಸ್ವಲ್ಪ ಅರ್ಥ ಆಗ್ತಾ ಇದೆ. ಮಹಾವಿಷ್ಣು ಸ್ವರೂಪೇಭ್ಯ ಬ್ರಾಹ್ಮಣೇಭ್ಯ ಅಂತ ಹೇಳ್ಕೊಂಡು ನಿಮ್ಗೆಲ್ಲ ಅಕ್ಷತೆಯನ್ನು ಹಾಕಿದ್ದೇವೆ. ಹಾಗೆ ನಿಮಗೆ ಒಂದು ಆರಾಧನೆಯನ್ನು ಮಾಡಿದ್ದೇವೆ. ಹಾಗೆ ನಮ್ಮಲ್ಲಿ ಎಲ್ಲ ರೀತಿಯಲ್ಲೂ ಸಹ ನಾವು ನಮ್ಮ ಯಥಾಶಕ್ತಿಯಾಗಿ ಈ ಒಂದು ದಾನಮಾನಾದಿಗಳನ್ನು ಮಾಡಿದ್ದೇವೆ. ಹಾಗೆ ಮಾಡಿದಂತಹ ದಾನಮಾನಾದಿಗಳಲ್ಲಿ ಉಪಚಾರ ಮಾಡಿದ್ರೆ ನಮಗೆ ತೃಪ್ತಿಯಾಗಿದೆ ಅಂತ ತಿಳ್ಕೊಬೇಡಿ. ಹಾಗೆ ಗೊತ್ತಾ, ದಾತೃವಶಾತ್ ಅಂತೇಳಿ ಅಂದರೆ ಆ ಒಂದು ದಾನ ಮಾಡುವಲ್ಲಿ ನಾವು ಏನು ಮಾಡ್ಬೇಕಂತ ನಾವು ಕೊಟ್ಟಿದ್ದೇನೋ ಅಂತ ತಿಳ್ಕೊಳ್ಬೇಕಂತ. ನಾವು ಬೇಕಾದಷ್ಟು ಕೊಟ್ಬಿಟ್ಟಿದ್ದೀವಿ ಗೊತ್ತಾಗ್ತದೆ. ಹಾಗೆ ಎಲ್ಲ ಬ್ರಾಹ್ಮಣರು ಸಾಕಷ್ಟು ತಗೊಂಡು ಹೋದ್ರು, ಈ ರೀತಿಯಾದಂತಹ ಭಾವನೆ ನಾವು ಖಂಡಿತವಾಗಿ ನಾವು ತಿಳ್ಕೊಳ್ಳಿಲ್ಲ. ಹಾಗೆ ಮಾಡಿದಂತಹ ದಾನಾದಿಗಳಲ್ಲಿ ಅಥವಾ ಮಾಡಿದಂತಹ ಆರಾಧನೆಯಲ್ಲಿ ಕರ್ಮಾಂಗದಲ್ಲಿ ಏನಾದರೂ ಲೋಪ ಆಗಿದ್ದಿದ್ರೆ ಅದೆಲ್ಲ ರೀತಿಯಾದಂತಹ ಲೋಪವೂ ಸಹ ಪರಿಹಾರ ಆಯಿತು, ಎಲ್ಲ ರೀತಿ ಕರ್ಮ ಸಾಧ್ಯ ಆಯಿತು ಅನ್ನೋದನ್ನ ನಾವು ಪ್ರತ್ಯಕ್ಷವಾಗಿ ನಿಮ್ಮ ಮುಖಾರವಿಲ್ಲದೆ ನಾವು ಕೇಳಿಬಿಟ್ರೆ ನಾವು ಧನ್ಯರಾಗಿದ್ದೇವೆ ಸ್ವಾಮಿ. ಹಾಗೆ ನಿಮ್ಮ ಒಂದು ಪಾದದ ಧೂಳಿ ಇವತ್ತು ಈ ಮನೆಯಲ್ಲಿ ಬಿದ್ದಿದೆ ಗೊತ್ತಾಯ್ತಾ. ಎಂತಹ ಪುಣ್ಯಾತ್ಮರು ಬಂದು ಹೋಗುವಂತಹ ಸ್ಥಳ ಗೊತ್ತಾಯ್ತಾ. ಹಾಗೆ ಪ್ರತ್ಯಕ್ಷವಾಗಿ ಅವರೆಲ್ಲ ಹೇಳಿದ್ರು, ಗೋಕರ್ಣ ಮಹಾಬಲೇಶ್ವರನ ಪ್ರತ್ಯಕ್ಷವಾಗಿ ಪ್ರತಿದಿನ ಸಹ ಪೂಜೆಯನ್ನು ಮಾಡುವಂತಹ ಮಹಾ ಪುರಾಣಿಕರು, ಕ್ಷೇತ್ರದ ಪ್ರಧಾನ ಆಚಾರ್ಯರು, ಅಂತಹವರ ಮನೆಯಲ್ಲಿ ಬಂದಿರುವ ಕಾರ್ಯವನ್ನು ಮಾಡ್ತೀವಿ. ನಾನೇನು ಹೊರಡ್ತಾ ಇಲ್ಲ, ಸಹ ಇಂತಹ ಒಂದು ಪುಣ್ಯ ಭೂಮಿ ಎಷ್ಟೋ ದಿನ ಬಂದು ಎಲ್ಲ ರೀತಿಯಾದಂಥ ಕಾರ್ಯವನ್ನು ಮಾಡಿಸಿ ಅವರಿಂದ ಸಹಸ್ರದಿಂದ ಕಥೆಯನ್ನು ಬಂದು ಹಾಗೆ ಎಲ್ಲ ಪಾವನಾಗಿ ಹೋಗ್ತಾ ಇದ್ದಾರೆ. ಅಂತಹ ಒಂದು ಪುಣ್ಯ ಭೂಮಿಯಲ್ಲಿ ಕೇವಲ ಅವರೊಂದೇ ಅಲ್ಲ, ಇಷ್ಟೆಲ್ಲ ಜನ ಬಂದು ಬ್ರಾಹ್ಮಣರು ಬಂದು ಪಾದ ಧೂಳಿ ಇಲ್ಲಿ ಬಿತ್ತಲ್ಲ, ಅದೇ ರೀತಿ ಆ ಪಾದ ಧೂಳಿಯಲ್ಲಿ ಕುಡಿಯುವಂತಹ ಒಂದು ಯೋಗ ಕೊಡುವಂತಲ್ಲ, ಅದೇ ರೀತಿಯಲ್ಲಿ ಅಂತಹ ನಿಮ್ಮನ್ನೆಲ್ಲ ದರ್ಶನ ಮಾಡುವಂಥ ಯೋಗ ಕೊಡುವಂತಲ್ಲ. ಅದರಿಂದ ನಾವು ಏನಾಗಿದ್ದೇವೆ, ಧನ್ಯರಾಗಿದ್ದೇವೆ. ಹಾಗೆ ಆದಿಪ್ಯಾದಿನ ಎಲ್ಲ ರೀತಿಯಾದಂತಹ ಮನುಷ್ಯನ ಆ ಒಂದು ಪಾಪಗಳು ತೊಡಗಿದ್ರೆ ಪ್ರತ್ಯಕ್ಷವಾಗಿ ಬ್ರಾಹ್ಮಣ ದರ್ಶನ ಮಾತ್ರದಿಂದ ಎಲ್ಲ ರೀತಿಯಾದಂತಹ ಆ ಒಂದು ಪಾಪಗಳು ತೊಳೆಯುತ್ತಂತೆ. ಅಂತಹ ದರ್ಶನವನ್ನು ಆಗಿರುತ್ತವೆ. ನಾವು ಇದನ್ನು ನಾವು ಶಾಶ್ವತವಾಗಿ ಒಳ್ಳೆಯ ಆ ಒಂದು ಪುಣ್ಯ ಕಾರ್ಯವನ್ನು ನಾವು ಮಾಡಿದ್ದೇವೆ ಅನ್ನೋದು ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೇವೆ. ಇದರಲ್ಲಿ ಆಗಿರುವಂಥ ಯಾವುದೇ ರೀತಿಯಾದಂಥ ಕರ್ಮಾಂಗದ ಲೋಪ ಅನ್ನುವಂಥದ್ದಿದ್ರೂ ಸಹ ಅದನ್ನೆಲ್ಲ ಮನಸ್ಸಿ ಸ್ವಾಮಿ ಮತ್ತೊಮ್ಮೆ ಸತ್ಯಾಸ್ಯ ಕಾಮ ಅಂತೇಳಿ ನಿಮ್ಮೆಲ್ಲ ಅಂದರೆ ಎಲ್ಲ ಬ್ರಾಹ್ಮಣರ ಪರವಾಗಿ ನಾವು ಎಲ್ಲ ಬಂದಂತಹ ಋತುವಿರೋ ಸೇರಿ ಮತ್ತೊಮ್ಮೆ ವೇದೋಕ್ತವಾದಂತಹ ಆ ಒಂದು ಆಶೀರ್ವಾದವನ್ನು ಹೇಳ್ತಾ ಈ ಒಂದು ಆಶೀರ್ವಾದದ ಇದಕ್ಕೆ ನಾವು ಏನು ಮಾಡ್ತೇವೆ ಅಂತಂದರೆ ಮಂಗಳಾಕ್ಷತೆ ಹೇಳ್ತಾ ಮಂಗಳ ಹಾಡ್ತೇವೆ ಆಯ್ತಾ. ಹಾಗೆ ಅಲ್ಲಿ ನೋಡಿ ಮತ್ತೊಮ್ಮೆ ಕ್ಷಮಿಸಬೇಕು, ಮುತ್ತೈದೆಯನ್ನು ನಾವು ಕಾಯಿಸ್ತಾ ಇದ್ದೀವಿ. ಯಾಕಂದ್ರೆ ಇಲ್ಲಿ ವಿಪ್ರದ ವಾಕ್ಯವನ್ನ ನಾವೇನ್ ಮಾಡ್ತೇವೆ ಅಂತ ಕೇಳಬೇಕಲ್ಲ ಅಂತ ಹೇಳ್ಕೊಂಡು ಅವ್ರಿಗೆ ಏನ್ ಮಾಡ್ತೇವೆ ಅಂತಂದ್ರೆ ಅವಾಗ ಅವ್ರ ಪಾಪದಲ್ಲಿ ಊಟ ಮುಗಿಸೋದೇ ಮಾಡೋದು ಇತ್ತು, ಅವರಿಗೂ ಕ್ಷಮೆ ಕೇಳಬೇಕು. ಮತ್ತೊಂದೇ ಅಲ್ಲ, ಮೊದಲನೇದಾಗಿ ಇವರು ಸಹ ನಿಮ್ಮ ಕಡೆ ನಿಮ್ಮ ಇದರಿಂದ ಗೊತ್ತಾಯ್ತು ಏನಾಗಿದೆ ಅಂತ ಎಷ್ಟು ಗೊತ್ತಾಯಿತು. ಇನ್ನು ಸ್ವಲ್ಪ ಹೊತ್ತೋದ್ರೆ ಸೂರ್ಯ ಹೋಗ್ತಾನೆ ಗೊತ್ತಾಯ್ತು. ಹಾಗೆ ಎಲ್ಲರಿಗೂ ಸಹ ಸಂಧ್ಯಾವಂದನೆ ಮಾಡುವಂತಹ ಟೈಮು ಕಳೆದು ಹೋಗ್ತಾ ಇದೆ ಗೊತ್ತಾಯ್ತು. ಹಾಗೆ ಅಂತಹ ಒಂದು ಕಾರ್ಯವನ್ನು ಭಂಗ ಮಾಡಿರುವಂಥ ದೋಷಗಳು ಸಹ ಗೊತ್ತಾಯ್ತು. ಅಂತ ಎಲ್ಲ ರೀತಿಯಾದಂಥ ದೋಷಗಳು ನಮ್ಮ ಕಳೆಯಲ್ಲಿ ಎಲ್ಲ ಕ್ಷಮೆ ಮನೆಯಲ್ಲಿ ಅಂತ ಹೇಳ್ಕೊಂಡು ಕೇಳ್ತಾ ಇದ್ದೀವಿ. ಸರಿನಾ? ಮತ್ತೊಮ್ಮೆ
ಅರ್ಶಿನ ಕುಂಕುಮ ಈ ಹಳ್ಳಿ